ಎಚ್.ಡಿ. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಆದಿಚುಂಚನಗಿರಿ ಶಾಲೆಯ ವಿದ್ಯಾರ್ಥಿಗಳ ಪೋಷಕರಿಗಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆದಿಚುಂಚನಗಿರಿ ಪ್ರೌಢಶಾಲೆಯ ಕನ್ನಡ ಮಾಧ್ಯಮದ ಪ್ರಾಂಶುಪಾಲ ಎಸಿ ಭೈರಪ್ಪ, ಪೋಷಕರು ಮಕ್ಕಳ ಬೆಳವಣಿಗೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದನ್ನು ಬಿಡುತ್ತಾರೆ. ಆದರೆ ಮಕ್ಕಳ ಭವಿಷ್ಯ ರೂಪಿಸಬೇಕಾದರೆ ತಾವು ಸಹ ಆರೋಗ್ಯವಾಗಿರಬೇಕು. ಆದ್ದರಿಂದ ಪೋಷಕರು ಆಟೋಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಹವನ್ನು ದಂಡಿಸಿ ಆರೋಗ್ಯವಾಗಿರಬೇಕು ಎಂದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬೀಚನಹಳ್ಳಿ ಮಂಜು ಮಾತನಾಡಿ, ಮಕ್ಕಳ ಆಟೋಟಗಳನ್ನು ನೋಡಿ ಆನಂದಿಸುವ ಪೋಷಕರು ಇಂದು ತಾವು ಪೋಷಕರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಕ್ಕಳ ಆನಂದಕ್ಕೆ ಕಾರಣವಾಗುತ್ತಿದ್ದೀರಿ ಎಂದರು. ಈ ವೇಳೆ ಮುಖ್ಯ ಶಿಕ್ಷಕಿ ನಂದಿನಿ, ದೈಹಿಕ ಶಿಕ್ಷಕ ರಾಜೇಗೌಡ, ಲೋಕೇಶ್ ಎಎಸ್, ಶಿವಕುಮಾರ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ತಮ್ಮ ಮಕ್ಕಳು ತಮ್ಮ ಕಲಿಕೆಯಲ್ಲಿ ಪ್ರತಿಭೆಯನ್ನ ವೇದಿಕೆ ಮೇಲೆ ವ್ಯಕ್ತಪಡಿಸಿ ಬಹುಮಾನವನ್ನು ಗೆದ್ದು ತಮ್ಮ ತಂದೆ ತಾಯಿಗಳ ಖುಷಿಗೆ ಪಾತ್ರರಾಗ್ತಕ್ಕಂತಹ ಒಂದು ಸನ್ನಿವೇಶ. ಅದೇ ರೀತಿಯಲ್ಲಿ ನೀವು ಇಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು, ನಾವು ಏನು ಕಡಿಮೆ ಇಲ್ಲ, ನಮ್ಮಲ್ಲಿ ಕೂಡ ಪ್ರತಿಭೆ ಇದೆ, ಕ್ರೀಡೆ ಇದೆ ಎಂಬುದನ್ನು ತಮ್ಮ ಆಟ ಪಾಠಗಳಲ್ಲಿ ತೋರಿಸಿ ನೀವು ಕೂಡ ಬಹುಮಾನವನ್ನ ವೇದಿಕೆ ಮೇಲೆ ಬಂದು ತೆಗೆದುಕೊಳ್ಳುವಾಗ ತನ್ನ ಮಗುವಿಗೆ ನಮ್ಮ ತಂದೆ ನಮ್ಮ ತಾಯಿ ಬಹುಮಾನ ತಗೊಂಡ್ರು, ನಮ್ಮ ಸ್ಕೂಲಲ್ಲಿ ಆಡಿರು ಅನ್ನತಕ್ಕಂತಹ ಸಂತೋಷ ಮಗುವಿಗಾದ್ರೆ, ನನ್ನ ಮಗು ವೇದಿಕೆ ಮೇಲೆ ಡ್ಯಾನ್ಸ್ ಅನ್ನು ಮಾಡಿ ಚೆನ್ನಾಗಿ ಅಭಿನಯಿಸಿ ಬಹುಮಾನವನ್ನ ತಗತ್ತು ಅಂತೇಳಿ ನಿಮಗೂ ಕೂಡ ಸಂತೋಷ ಆಗುತ್ತೆ. ನಿಜಕ್ಕೂ ಕೂಡ ತಂದೆ ತಾಯಿ ಹಾಗೂ ಮಕ್ಕಳ ಬಾಂಧವ್ಯವನ್ನ ಬೆಸೆಯುವಂತಹ ಈ ಒಂದು ಸಂದರ್ಭವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳೋಕೋಸ್ಕರವಾಗಿ ಅದನ್ನು ನಾವು ಪರ್ಫಾರ್ಮೆನ್ಸ್ ಮಾಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಪೋಷಕರ ಕ್ರೀಡಾಕೂಟವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ಇಸ್ ವೆರಿ ಎಸೆನ್ಸಿಯಲ್ ಫಾರ್ ದ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್. ಇಟ್ ಈಸ್ ನಾಟ್ ಎ ಆರ್ಡಿನರಿ. ಜೀವನದಲ್ಲಿ ಎಜುಕೇಶನ್ ಈಸ್ ಇಂಪಾರ್ಟೆಂಟ್, ಬಟ್ ಬೀಯಿಂಗ್ ಕಂಟಿನ್ಯೂಯಸ್ಲಿ ಮೆಂಟಲಿ ಅಂಡ್ ಫಿಸಿಕಲಿ ಸ್ಟ್ರಾಂಗ್, ಸೊ ಈಕ್ವಲ್ ಎಂಟರ್ಟೈನ್ಮೆಂಟ್ ಈಸ್ ಆಲ್ಸೋ ನೆಸೆಸಿಟಿ ದೇರ್. ಮಗುವಿಗೆ ಊಟದ ಜೊತೆ ಉಪ್ಪಿನಕಾಯಿ ಇದ್ದ ಹಾಗೆ ಆಟ ಪಾಠ ಪಠ್ಯೇತರ ಚಟುವಟಿಕೆಗಳು, ಡ್ಯಾನ್ಸ್ಗಳು ಮತ್ತೆ ಓದು ಎಲ್ಲವೂ ಸೇರಿದಾಗ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ.